ಮನೇಲಿ ಬೇಗ ಎದ್ದು ಪೂಜೆ ಮಾಡಿ ನಾನು ಹೊರಟಿದ್ದೆ ಮಂತ್ರಾಲಯಕ್ಕೆ ಹೋಗಿ ರಾಯನನ್ನ ದರ್ಶನ ಮಾಡೋದೇ ಒಂದು ಸಮಾಧಾನ. ಹಾಗೆ ದರ್ಶನ ಮುಗಿದ್ಮೇಲೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಬಂದಿದ್ದರು. ಅವರು ನಾನು ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ರಾಯರ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂದರೆ ಎರಡು ಕಣ್ಣು ತುಂಬ್ಕೊಂಡು ಬಂತು. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಹಾಗೆ ತೀರ್ಥ ಮತ್ತು ಪ್ರಸಾದ ತೊಗೊಂಡು ರಾಯರ ಹತ್ರ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ. ನೋಡಿ ಇಲ್ಲಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅದಾದಮೇಲೆ ಬಿಸಿಲು ತುಂಬ ಇತ್ತು, ಆಚೆ ಬಂದೆ. ಸ್ವಲ್ಪ ಏನಾದ್ರು ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಏನಾದ್ರು ಕುಡಿಯೋಣ ಅಂತ. ಮಂತ್ರಾಲಯದಲ್ಲಿ ಎಷ್ಟೊತ್ತಿದ್ರೂ ಬೇಜಾರೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಹೊರಟಿದ್ದು ಪಂಚಮುಖಿ ಬಿಚ್ಚಾಲೆ ಕಡೆಗೆ. ಆಟೋ ಬುಕ್ ಮಾಡೋಕ್ಕೆ ಫ್ರೆಂಡ್ಸ್ಗೆಲ್ಲ ವೆಯ್ಟ್ ಮಾಡ್ತಾಯಿದ್ದೆ. ರಾಯರು ಯಾರೇ ಕಷ್ಟದಲ್ಲಿದ್ದರೂ ಎಲ್ಲೇ ಕುತ್ಕೊಂಡು ಅವ್ರಿಗೆ ಜಪ ಮಾಡಿದ್ರು, ನಾಮಸ್ಮರಣೆ ಮಾಡಿದ್ರು ಸಾಕು, ಅವ್ರು ಇರೋ ಕಡೆಗೆ ಅವರು ಯಾವುದೇ ಒಂದು ರೂಪದಲ್ಲಿ ಬಂದು ಅವ್ರಿಗೆ ಸಹಾಯ ಮಾಡೋದಂತೂ ಸತ್ಯ. ಅದಕ್ಕೆ ಹೇಳೋದು ರಾಯರಿದ್ದಾರೆ ಅಂತ. ಜನರನ್ನು ನಂಬಿ ಮೋಸ ಹೋಗಿರೋರು ಇರ್ಬೋದು, ಆದರೆ ರಾಯರನ್ನು ನಂಬಿ ಮೋಸ ಹೋದವರು ಯಾರೂ ಇಲ್ಲ. ಗುರುಗಳನ್ನು ನಂಬಿ ಮೋಸ ಹೋದವರು ಯಾರೂ ಇಲ್ಲ. ಅದೇ ರೀತಿ ಸಂಜೆ ಆಯಿತು. ಮತ್ತೆ ಸಂಜೆ ಇನ್ನೊಂದು ಬಾರಿ ರಾಯರ ದರ್ಶನ ಮಾಡೋಣ ಅಂತ ಹೋದೆ. ಸಂಜೆನೂ ದರ್ಶನ ಮುಗಿಸ್ಕೊಂಡು ಹಾಗೆ ಆ ವಾತಾವರಣ, ಆ ಸೂರ್ಯ ಮುಳುಗ್ತಾ ಇರೋ ಸಮಯದಲ್ಲಿ ಮಂತ್ರಾಲಯ ನೋಡೋದು ಇನ್ನಷ್ಟು ಚಂದ. ಅದನ್ನೆಲ್ಲ ನೋಡ್ಕೊಳ್ತಾ ಹಾಗೆ ತುಂಬ ಹೊತ್ತು ಅಲ್ಲೇ ಸಮಯ ಕಳೆದೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಹಸುನ ನೋಡಿದೆ. ತಡಿಯಪ್ಪ ಒಂದು ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹಸು ಹತ್ರ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡೆ. ಕಾಮಧೇನು, ರಾಯರು ಕಾಮಧೇನು ಸ್ವರೂಪಿ. ಇದು ರಾಯರ ಹಿಂಭಾಗದ ಫೋಟೋ. ರಾಯರಿದ್ದಾರೆ, ರಾಯರಿದ್ದಾರೆ. ಮಂತ್ರಾಲಯದಿಂದ ವಾಪಸ್ ಬರೋಕ್ಕೆ ಮನಸ್ಸೇ ಆಗೋದಿಲ್ಲ. ಅದೇನೋ ಗೊತ್ತಿಲ್ಲ, ಬೇಜಾರಾದಾಗಲೆಲ್ಲ ಹಾಗೆ ಮಂತ್ರಾಲಯಕ್ಕೆ ಹೊರಟು ಬಿಡ್ತೀನಿ. ಅಲ್ಲಿ ನನಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಭರವಸೆ ನಂದು. ರಾಯರಿದ್ದಾರೆ. ಇದು ಅಪ್ಪಣ್ಣಾಚಾರ್ಯರ ಮನೆ. ರಾಯರು ಇಲ್ಲಿ ತಪಸ್ ಮಾಡ್ತಿದ್ದ ಜಾಗ. ಇದು ಮಂತ್ರಾಲಯದಲ್ಲಿ ಬೃಂದಾವನ. ಕಾಯೋ ಗುರುರಾಯ, ಬಿಡದೆ ನನ್ನ ಕೈಯ, ನೊಂದ ಜೀವಕ್ಕೆ ಉಸಿರೆ ನೀನಯ್ಯ, ಜಗದ ಜ್ಯೋತಿಗೆ ನೀನೆ ಬೆಳಕಯ್ಯ, ಮಂತ್ರಾಲಯ ವಾಸ, ಮಂತ್ರಾಕ್ಷತೆಯ ರಸ, ಶ್ರೀ ರಾಘವೇಂದ್ರ ರಾಘವೇಂದ್ರ, ಶ್ರೀ ರಾಘವೇಂದ್ರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ.